ಧೈರ್ಯಶಾಲಿ ಬೆಲ್ಲಾ ಮತ್ತು ಮುಗ್ಧ ವಿಸ್ಕರ್ಸ್. ಬೆಲ್ಲಾ ಒಂದು ಶಕ್ತಿಯುತ ಮತ್ತು ಧೈರ್ಯಶಾಲಿ ನಾಯಿಯಾಗಿದ್ದು, ಸುಂದರವಾದ ನಗುವಿನೊಂದಿಗೆ ಕಣ್ಣನ್ನು ಎಚ್ಚರಗೊಳಿಸುತ್ತದೆ. ಅವಳ ಬಾಲವು ನಿಧಾನವಾಗಿ ಅಲುಗಾಡುತ್ತಿತ್ತು. ಇದು ಹೊಸ ದಿನ, ಯು ಎಂದಳು. ಅವಳ ಸ್ನೇಹಿತ ವಿಸ್ಕರ್ಸ್ ಎಂಬ ಕಿಟನ್ ಇನ್ನೂ ಮೃದುವಾದ ಹಾಸಿಗೆಯಲ್ಲಿ ಸುತ್ತಿಕೊಂಡಿತ್ತು. ಗುಡ್ ಮಾರ್ನಿಂಗ್ ವಿಸ್ಕರ್ಸ್ ಎಂದಳು ಬೆಲ್ಲಾ. ನಿದ್ದೆಯಿಂದ ಎದ್ದು ಗುಡ್ ಮಾರ್ನಿಂಗ್ ಬೆಲ್ಲಾ ಎಂದು ನಗುತ್ತಾ ಉತ್ತರಿಸಿದರು. ಬೆಲ್ಲಾ ವಿಸ್ಕರ್ಸ್ ಅನ್ನು ಹೊಸ ಕೊಳಕ್ಕೆ ಕರೆದೊಯ್ದಳು. ಸೂರ್ಯನ ಬೆಳಕಿನಲ್ಲಿ ಕೊಳದ ನೀರು ಅದ್ಭುತವಾಗಿ ಹೊಳೆಯುತ್ತಿತ್ತು. ವರ್ಣರಂಜಿತ ಮೀನುಗಳು ಈಜುತ್ತಿದ್ದವು. ಮುಳ್ಳುಹಂದಿಗಳು ಸ್ವಲ್ಪ ಹೆದರುತ್ತಿದ್ದವು. ಈ ಕೊಳವು ತುಂಬಾ ಆಳವಾಗಿದ್ದರೆ ಏನು? ಅದನ್ನು ಕೇಳಿದ ಆಕೆಯ ಬಾಲವು ಅಲುಗಾಡಿತು. ಚಿಂತಿಸಬೇಡಿ, ನಾನು ನಿಮ್ಮೊಂದಿಗಿದ್ದೇನೆ ಎಂದು ಬೆಲ್ಲಾ ಭರವಸೆ ನೀಡಿದರು. ಅವರು ಕೊಳವನ್ನು ಸಮೀಪಿಸುತ್ತಿದ್ದಂತೆ ಒಂದು ಹಸಿರು ಕಪ್ಪೆ ಅವರ ಕಡೆಗೆ ಹಾರಿ, ಹಲೋ ಬೆಲ್ಲಾ, ಹಲೋ ವಿಸ್ಕರ್ಸ್ ಎಂದಿತು. ಈ ಕೊಳವು ತುಂಬಾ ಸುರಕ್ಷಿತವಾಗಿದೆ. ನಾವು ಇಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಬಹುದು ಎಂದು ನಕ್ಕರು. ಮೀಸೆಗಳು ಅವಳ ಉಸಿರನ್ನು ಹಿಡಿದಿಟ್ಟುಕೊಂಡಿದ್ದವು ಮತ್ತು ಬೆಲ್ಲಾಳ ಸಹಾಯದಿಂದ ನೀರಿಗೆ ಹತ್ತಿರವಾದವು. ಯಾವಾಗಲೂ ತುಂಬಾ ಧೈರ್ಯಶಾಲಿಯಾಗಿದ್ದ ಬೆಲ್ಲಾ ದೊಡ್ಡ ಲಿಲಿ ಎಲೆಯ ಮೇಲೆ ಹಾರಿ ಸುತ್ತಲೂ ಆಡಲು ಪ್ರಾರಂಭಿಸಿದಳು. ವಾವ್ ಎಂದು ಸಂತೋಷದಿಂದ ನಕ್ಕಳು. ಮುಳ್ಳುಗಳು ಅವಳನ್ನು ಎಚ್ಚರಿಕೆಯಿಂದ ಹಿಂಬಾಲಿಸಿ ಅವಳ ಪಾದಗಳನ್ನು ಎಲೆಯ ಮೇಲೆ ನಿಧಾನವಾಗಿ ಇರಿಸಿದವು. ಮತ್ತು ಇದು ತುಂಬಾ ರುಚಕರವಾಗಿರುತ್ತದೆ. ಈಗ ಅವಳು ಉತ್ತಮ ಧೈರ್ಯವನ್ನು ಹೊಂದಿದ್ದಳು ಮತ್ತು ಬೆಲ್ಲಾಳೊಂದಿಗೆ ಆಡಲು ಪ್ರಾರಂಭಿಸಿದಳು. ಕೊಳದ ಸಾಹಸವನ್ನು ಪೂರ್ಣಗೊಳಿಸಿದ ನಂತರ ಬೆಲ್ಲಾ ಒಂದು ಎತ್ತರದ ಮರವನ್ನು ಕಂಡುಕೊಂಡಳು. ಅದರ ಒಂದು ಕೊಂಬೆಯ ಮೇಲೆ ತೂಗಾಟವನ್ನು ನೇತುಹಾಕಲಾಗಿತ್ತು. ಅಲ್ಲಿಗೆ ಹೋಗೋಣ ಎಂದು ಸಂತೋಷದಿಂದ ನಕ್ಕಳು. ಮೀಸೆ ಹಿಂಜರಿಯಿತು. ಅಷ್ಟು ಎತ್ತರವನ್ನು ಏರಲು ನನಗೆ ಕಷ್ಟವಾಗುತ್ತದೆ ಎಂದು ಅವಳು ಹೇಳಿದಳು. ಬೆಲ್ಲಾ ತನ್ನ ಬಾಲವನ್ನು ಬೀಸುತ್ತಾ, ನಾನು ನಿನಗೆ ಸಹಾಯ ಮಾಡುತ್ತೇನೆ ವಿಸ್ಕರ್ಸ್, ಮತ್ತು ನೀವು ಅದನ್ನು ಮಾಡಬಹುದು ಎಂದಳು. ಬೆಲ್ಲಾಳ ಪ್ರೋತ್ಸಾಹದಿಂದ ವಿಸ್ಕರ್ಸ್ ಎಚ್ಚರಿಕೆಯಿಂದ ಮರವನ್ನು ಹತ್ತಿದರು. ಅವಳು ಬೆಂಚ್ ಮೇಲೆ ಕುಳಿತು ಬಿಗಿಯಾಗಿ ಹಿಡಿದುಕೊಂಡಳು. ತುಂಬಾ ಚೆನ್ನಾಗಿದೆ ಎಂದಳು. ಅವಳೊಂದಿಗೆ ಕುಳಿತಿದ್ದ ಬೆಲ್ಲಾ ನಿಧಾನವಾಗಿ ಸ್ವಿಂಗ್ ಅನ್ನು ತಳ್ಳಿದಳು. ಅವರು ಎದ್ದು ನಕ್ಕರು. ಸ್ವಲ್ಪ ಸಮಯದ ನಂತರ ಬೆಲ್ಲಾ ಒಂದು ಗುಪ್ತ ಮಾರ್ಗವನ್ನು ಕಂಡುಕೊಂಡಳು. ಅದು ಮೃದುವಾದ ಪಾಚಿ ನೆಲದಿಂದ ಆವೃತವಾಗಿತ್ತು. ವಿಸ್ಕರ್ಸ್ ಸ್ವಲ್ಪ ಹೆದರುತ್ತಿದ್ದರೂ ಅವಳು ಬೆಲ್ಲಾಳನ್ನು ನಂಬಿದ್ದಳು. ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಎಂದನು. ಇಬ್ಬರೂ ಸುಂದರವಾದ ಪ್ರಯಾಣವನ್ನು ಪ್ರಾರಂಭಿಸಿದರು. ಮಾರ್ಗವು ಅವರನ್ನು ರಹಸ್ಯ ಅರಣ್ಯಕ್ಕೆ ಕರೆದೊಯ್ಯಿತು. ಅಲ್ಲಿ ಮರಗಳು ಗಾಳಿಯಲ್ಲಿ ಗೊಣಗುತ್ತಿದ್ದವು ಮತ್ತು ಮಾತನಾಡುತ್ತಿದ್ದವು. ಇಲ್ಲಿ ಬಹಳ ಶಾಂತವಾಗಿದೆ, ವಿಸ್ಕರ್ಸ್ ನಿಧಾನವಾಗಿ ಹೇಳಿದರು. ನಾವು ಬದಲಾಗಬೇಕೆ ಎಂದು ಆತಂಕದಿಂದ ಕೇಳಿದಳು. ಚಿಂತಿಸಬೇಡಿ ಹುಡುಗರೇ, ನಾನು ನಿಮ್ಮೊಂದಿಗಿದ್ದೇನೆ ಎಂದಳು. ಸ್ವಲ್ಪ ಸಮಯದ ನಂತರ ಬೆಲ್ಲಾ ಮತ್ತು ಮೀಸೆ ಅವರು ನೆಲದ ಮೇಲೆ ಪ್ರಕಾಶಮಾನವಾದ ಅಕಾನನ್ನು ಕಂಡರು. ಇದು ಮ್ಯಾಜಿಕ್ನಂತೆ ಕಾಣುತ್ತದೆ ಎಂದಳು ಬೆಲ್ಲಾ. ಮೀಸೆಗಳು ಅದನ್ನು ಉಸಿರಾಡಿ, ಅದು ತುಂಬಾ ಹೊಳೆಯುತ್ತದೆ, ಅದು ನಮಗೆ ಅದೃಷ್ಟವನ್ನು ತರುತ್ತದೆ ಎಂದಳು. ಅವರು ಅಕಾರ್ನನ್ನು ವಿಶೇಷ ನಿಧಿಯಾಗಿ ತಮ್ಮೊಂದಿಗೆ ಕೊಂಡೊಯ್ದರು. ಆ ಸಮಯದಲ್ಲಿ ಪೊದೆಯ ಹಿಂದಿನಿಂದ ಒಂದು ಸಣ್ಣ ಮುಳ್ಳುಹಂದಿ ಬಂದಿತು. ಹಲೋ ಫ್ರೆಂಡ್ಸ್, ನಾನು ಹ್ಯೂಗೋ ದಿ ಹೆಡ್ ಹಾಗ್ ಎಂದಿತು. ನೀವು ಸೋತಿದ್ದೀರಾ ಎಂದು ವೀಕ್ಷಕರು ಪ್ರಶ್ನಿಸಿದ್ದಾರೆ. ಹ್ಯೂಗೋ ತಲೆ ಅಲ್ಲಾಡಿಸಿ, ಹೌದು, ನಾನು ಮನೆಗೆ ಮರಳುವ ಮಾರ್ಗವನ್ನು ಹುಡುಕುತ್ತಿದ್ದೇನೆ. ನೀವು ನನಗೆ ಸಹಾಯ ಮಾಡುತ್ತೀರಾ ಎಂದು ಕೇಳಿದರು. ಬೆಲ್ಲಾ ಮತ್ತು ಮೀಸೆಗಳು ಅವಳಿಗೆ ಸಹಾಯ ಮಾಡುತ್ತಿವೆ ಎಂದು ಹೇಳಿ ಮೂವರು ಪ್ರಯಾಣವನ್ನು ಮುಂದುವರೆಸಿದರು. ಪ್ರಯಾಣವನ್ನು ಮುಂದುವರಿಸುತ್ತಾ ಅವರು ಕಡಿದಾದ ಪರ್ವತಕ್ಕೆ ಬಂದರು. ಅದರ ಮೇಲೆ ಹ್ಯೂಗೋ ಏರಬೇಕಾಯಿತು. ಬೆಲ್ಲಾ ಸುಲಭವಾಗಿ ಓಡಿಹೋದಳು, ಆದರೆ ವಿಸ್ಕರ್ಸ್ ಸ್ವಲ್ಪ ಹೆದರುತ್ತಿದ್ದರು. ನಾನು ಅದನ್ನು ಮಾಡಬಹುದೆಂದು ನಾನು ಭಾವಿಸಲಿಲ್ಲ, ಅವಳು ಹೇಳಿದಳು. ಬೆಲ್ಲಾ ತಿರುಗಿ, ನಾನು ಇಲ್ಲಿದ್ದೇನೆ, ನೀವು ಇದನ್ನು ಮಾಡಬಹುದು ವಿಸ್ಕರ್ಸ್ ಎಂದು ಗಟ್ಟಿಯಾಗಿ ಹೇಳಿದಳು. ಆಳವಾದ ಉಸಿರಿನೊಂದಿಗೆ ಅವಳು ಧೈರ್ಯದಿಂದ ಮೇಲಕ್ಕೆ ಏರಿದಾಗ ವಿಸ್ಕರ್ಸ್ಗೆ ತುಂಬಾ ಹೆಮ್ಮೆ ಎನಿಸಿತು. ಪರ್ವತದ ಇನ್ನೊಂದು ಬದಿಯಲ್ಲಿ ಅವರು ಕಾಡು ಹೂವುಗಳಿಂದ ತುಂಬಿದ ಸುಂದರವಾದ ಹುಲ್ಲುಗಾವಲು ಕಂಡುಕೊಂಡರು. ಇದು ವಿಶ್ರಾಂತಿ ಪಡೆಯಲು ಸುಂದರವಾದ ಮತ್ತು ಶಾಂತಿಯುತ ಸ್ಥಳವಾಗಿತ್ತು. ಮೃದುವಾದ ಹುಲ್ಲಿನಲ್ಲಿ ಮಲಗಿದ್ದ ಬೆಲ್ಲಾ, ವಿಸ್ಕರ್ಸ್ ಮತ್ತು ಹ್ಯೂಗೋ ತಮ್ಮ ಪಕ್ಕದಲ್ಲಿ ಚಿಟ್ಟೆಗಳು ನೃತ್ಯ ಮಾಡುವುದನ್ನು ನೋಡುತ್ತಿದ್ದರು. ಇದು ನಮ್ಮ ಪ್ರವಾಸದ ಅತ್ಯುತ್ತಮ ಭಾಗವಾಗಿದೆ ಎಂದು ವಿಸ್ಕರ್ಸ್ ತೃಪ್ತಿಯಿಂದ ಹೇಳಿದರು. ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಕಾಣಿಸಿಕೊಂಡವು ಮತ್ತು ಮಳೆ ಸುರಿಯಲಾರಂಭಿಸಿತು. ನಮಗೆ ಮಳೆ ಬೇಡ ಎಂದಳು ಬೆಲ್ಲಾ. ಹ್ಯೂಗೋ ಒಂದು ದೊಡ್ಡ ಮರದ ಕೆಳಗೆ ಒಂದು ಸ್ನೇಹಶೀಲ ಚಿಕ್ಕ ಗುಹೆಯನ್ನು ತೋರಿಸಿದನು. ಅವರೆಲ್ಲರೂ ಒಳಗೆ ಕುಳಿತು ಮಳೆಯ ಸಿಹಿ ಶಬ್ದವನ್ನು ಕೇಳಿದರು ಮತ್ತು ಉಷ್ಣತೆಯನ್ನು ಅನುಭವಿಸಿದರು. ಮಳೆಯ ನಂತರ ಆಕಾಶದಲ್ಲಿ ಸುಂದರವಾದ ಮಳೆಬಿಲ್ಲು ಕಾಣಿಸಿಕೊಂಡಿತು. ಇಲ್ಲಿ ನೋಡಿ, ಆಕಾಶವು ಎಷ್ಟು ಸುಂದರವಾಗಿದೆ ಮತ್ತು ವರ್ಣಮಯವಾಗಿದೆ.
ಎಂದು ಬೆಲ್ಲಾ ನಕ್ಕಳು. ಮುಳ್ಳುಗಳು ಅದನ್ನು ನೋಡಿದವು ಮತ್ತು ತುಂಬಾ ಸಂತೋಷವಾಯಿತು. ಇದು ಮ್ಯಾಜಿಕ್ನಂತೆ, ಅವಳು ಹೇಳಿದಳು. ಮಳೆಬಿಲ್ಲು ಅವರಿಗೆ ಮಾರ್ಗದರ್ಶಿಯಾಗಿತ್ತು ಮತ್ತು ದಾರಿಯುದ್ದಕ್ಕೂ ವಿಸ್ಕರ್ಸ್ ಪ್ರತಿ ಹೆಜ್ಜೆಯಲ್ಲೂ ಧೈರ್ಯವನ್ನು ಅನುಭವಿಸಿದರು. ಕೆಲವೊಮ್ಮೆ ನಾವು ಸ್ನೇಹಿತರೊಂದಿಗೆ ಇರುವಾಗ ಭಯಾನಕವಾದ ವಿಷಯಗಳನ್ನು ಸಹ ನಾವು ಸುಲಭವಾಗಿ ನಿಭಾಯಿಸಬಹುದು ಎಂದು ಅವಳು ಅರಿತುಕೊಂಡಳು. ನನ್ನೊಂದಿಗೆ ಯಾವಾಗಲೂ ಇದ್ದದ್ದಕ್ಕಾಗಿ ಧನ್ಯವಾದಗಳು ಎಂದು ಅವರು ಹೇಳಿದರು. ಬೆಲ್ಲಾ, ವಿಸ್ಕರ್ಸ್ ಮತ್ತು ಹ್ಯೂಗೋ ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಮರಳಿದರು. ಮನೆಗೆ ಹಿಂದಿರುಗಿದ ನಂತರ ಬೆಲ್ಲಾ ಮತ್ತು ವಿಸ್ಕರ್ಸ್ ಆ ದಿನದ ಸಾಹಸಗಳನ್ನು ಆಲೋಚಿಸುತ್ತಾ ತಮ್ಮ ಹಾಸಿಗೆಯಲ್ಲಿ ಮಲಗಿದ್ದರು. ಇಂದು ಅದ್ಭುತವಾದ ಸಾಹಸವಾಗಿತ್ತು ಎಂದು ವಿಸ್ಕರ್ಸ್ ಹರ್ಷದಿಂದ ಹೇಳಿದರು. ಬೆಲ್ಲಾ ತನ್ನ ಬಾಲವನ್ನು ಬೀಸುತ್ತಾ ಹತ್ತಿರಕ್ಕೆ ಎಳೆದು, ನಾಳೆ ಇನ್ನೂ ಅನೇಕ ಸಾಹಸಗಳು ನಡೆಯಲಿವೆ ಎಂದು ಕಣ್ಣು ಮುಚ್ಚಿ ನಕ್ಕರು. ಇಬ್ಬರು ಸ್ನೇಹಿತರು ಮಲಗಲು ಹೋದರು, ಶಾಂತಿಯುತವಾಗಿ ಮತ್ತು ಸಂತೋಷದಿಂದ ಮಲಗಿದರು. ಮರುದಿನ ಹೊಸ ಸಾಹಸಕ್ಕೆ ಸಿದ್ಧರಾದರು. ಕಥೆಯ ನೈತಿಕತೆ: ಧೈರ್ಯ ಎಂದರೆ ಭಯದ ಅನುಪಸ್ಥಿತಿ ಅಲ್ಲ, ನಿಮ್ಮ ಸ್ನೇಹಿತ ನಿಮ್ಮೊಂದಿಗೆ ಇರುವಾಗ ಆ ಭಯವನ್ನು ಎದುರಿಸುವ ಶಕ್ತಿ. ಒಟ್ಟಾಗಿ ಏನು ಬೇಕಾದರೂ ಸಾಧ್ಯ.